ಲಂಚ ಕೊಟ್ರೆ ಸಾಕು, ಏನ್ ಬೇಕಾದ್ರೂ ಬರೀತಾರೆ ಸ್ವಾಮಿ, ಏನ್ ಬೇಕಾದ್ರೂ ಬರೀತಾರೆ. ಬೆಂಗಳೂರು ಭೂ ಮಾಫಿಯಾ. ಬಹುಶಃ ಇದನ್ನು ಯಾರು ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ಈ ಭೂ ಮಾಫಿಯಾದ ಹಿಂದೆ ಇರೋದೇ ಬಹುತೇಕ ರಾಜಕಾರಣಿಗಳು ಹಾಗೂ ಅವರ ಹಿಂಬಾಲಕರು. ಇಲ್ಲಿ ಅಧಿಕಾರಿಗಳ ಆದೇಶಕ್ಕೂ ಬೆಲೆ ಇಲ್ಲ, ಕೋರ್ಟ್ ತೀರ್ಪಿಗೂ ಗೌರವ ಇಲ್ಲ. ಇದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಯಲಹಂಕ ಹೋಬಳಿಯ ಚಿಕ್ಕಬೆಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 18ರ ಅತಿಕ್ರಮಣ. ಇಲ್ಲಿನ ಸುಮಾರು 5 ಎಕರೆ ಗೋಮಾಳದ ಜಾಗವನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆವಿ ನಾಯ್ಡು ಎಂಬ ವ್ಯಕ್ತಿ ಭೂ ಕಬಳಿಕೆ ಮಾಡಿರುವ ಗಂಭೀರ ಆರೋಪ ಇದೆ. ಕೆವಿ ನಾಯ್ಡು ಎನ್ನುವ ಈ ವ್ಯಕ್ತಿ ಅಲ್ಲಿ ಅನಧಿಕೃತ ಕಟ್ಟಡಗಳನ್ನು ಕಟ್ಟಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದು ಅಂಗಡಿಗಳನ್ನು ಬಾಡಿಗೆಗೆ ಕೊಟ್ಟಿದ್ದರೂ ಕೇಳೋರು ಯಾರೂ ಇಲ್ಲ. ಆ ವಿವಾದಿತ ಜಾಗವನ್ನ ಯಾರು ಪ್ರವೇಶ ಮಾಡಬಾರದು ಎನ್ನುವ ಕೋರ್ಟ್ ಆದೇಶ ಇದ್ದರೂ ಕೂಡ ಈ ಕೆವಿ ನಾಯ್ಡು ಅದನ್ನು ಅತಿಕ್ರಮಣ ಮಾಡಿ ತನ್ನ ವಶಕ್ಕೆ ಪಡೆದುಕೊಂಡಿದ್ದಾನೆ. ಆದರೂ ಯಾವ ಅಧಿಕಾರಿಗಳಾಗಲಿ, ಶಾಸಕರಾಗಲಿ, ಮಂತ್ರಿಗಳಾಗಲಿ ಇದನ್ನು ಪ್ರಶ್ನೆ ಮಾಡುವ ಧೈರ್ಯ ಮಾಡದಿರುವುದು ನಿಜಕ್ಕೂ ನಾಚಿಕೆಗೇಡು. ಸ್ಥಳೀಯ ಹೋರಾಟಗಾರರ ಕೂಗು ನಿಜಕ್ಕೂ ಅರಣ್ಯರೋಧನವಾಗಿದೆ. ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿರುವ ಅಧಿಕಾರಿಗಳಿಗೆ ಹಾಗೂ ಪುಡಾರಿಗಳಿಗೆ ನೀವು ದಯವಿಟ್ಟು ಮಟ್ಟ ಹಾಕಬೇಕಾಗಿ ಸರ್ಕಾರಕ್ಕೂ ಹಾಗೂ ಅಧಿಕಾರಿಗಳಿಗೂ ನಾನು ವಿಶೇಷ ಸಂದೇಶವನ್ನು ರವಾನಿಸುತ್ತಿದ್ದೇನೆ. ಕೆವಿ ನಾಯ್ಡು ಎಂಬಾತ ಬಿಬಿಎಂಪಿಲಿ ಯಾವ ಪರವಾನಗಿಯೂ ತೆಗೆದುಕೊಂಡಿರುವುದಿಲ್ಲ. ಅದು 3ನೇ ವಾರ್ಡಿಗೆ ಸೇರಿರತಕ್ಕಂತ ಜಾಗ. ಇವನು ಬೋರ್ವೆಲ್ ಕೊರೆಸುತ್ತಿದ್ದಾನೆ ಸರ್ಕಾರಿ ಜಾಗದಲ್ಲಿ. ಇದು ಯಾರೂ ಸಹ ಅವನಿಗೆ ಕೇಳಲು ಬಂದಿಲ್ಲ, ಅಧಿಕಾರಿಗಳೇ ಬಂದಿಲ್ಲ ಅಂದಮೇಲೆ ಅವನು ಕೊಡಿಸ್ತಾನೆ. ಅದು ಭ್ರಷ್ಟಾಚಾರದ ಕೂಗಾಗಿದೆ. ಹಾಗೂ ಯಾವುದೇ ಲೈಸೆನ್ಸ್ ಪಡೆಯದೆ ಬಿಬಿಎಂಪಿ ಯಾವುದೇ ಖಾತೆ ಕಂದಾಯ ಮಾಡದೆ ಅವನು ಶೆಡ್ಡುಗಳು ಕಟ್ತಾ ಇದ್ದಾನೆ. ಅದು ಶೆಡ್ಡುಗಳು ಕಟ್ಟಿದ್ರು ಸಹ ಯಾವ ಒಬ್ಬ ಅಧಿಕಾರಿಯೂ ಸಹ ತಿರುಗಿ ಸಹ ನೋಡಿಲ್ಲ. ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಅಧಿಕಾರಿಗಳ ಕುಮ್ಮಕ್ಕಿನಿಂದ ನೂರಾರು ಕೋಟಿ ಬೆಲೆ ಬಾಳುವ ಕಿಮ್ಮತ್ತಿನ ಜಾಗವನ್ನು ಭೂ ಕಬಳಿಕೆ ಮಾಡಿರುತ್ತಾನೆ. ಯಾರು ಸಹ ಅಧಿಕಾರಿಗಳು, ಡಿಸಿ ಆಗಲಿ, ಎಸಿ ಆಗಲಿ ಹಾಗೂ ಸರ್ಕಾರದ ಸಿಬ್ಬಂದಿಗಳಾಗಲಿ, ತಹಸೀಲ್ದಾರ್ ಕಚೇರಿಯಿಂದ ಆಗಲಿ ಯಾರು ಸಹ ಅಲ್ಲಿ ಬಂದು ನೋಡಿರುವುದಿಲ್ಲ. ಕಾಂಪೌಂಡ್ ಕಟ್ಟದ ಅನೇಕ ಸಾರಿ ದೂರ ಹೇಳಿದಿವಿ, ಹಾಗೂ ಶೆಡ್ಗಳು ಹಾಕದ ಅನೇಕ ಸಾರಿ ದೂರ ಹೇಳಿದಿವಿ. ಈಗ ಬೋರ್ವೆಲ್ ಸಹ ಕೊರಿಸ್ತಾ ಇದ್ದಾನೆ. ಇವನು ಎಂತ ದೊಡ್ಡ ಪ್ರಭಾವಿ ಇರಬಹುದು. ಆರ್ ಅಶೋಕ್ ರವರ ಹೆಸರನ್ನು ಬಳಸಿಕೊಳ್ಳುತ್ತಿದ್ದಾನೆ. ದಯವಿಟ್ಟು ಆರ್ ಅಶೋಕ್ ನಮ್ಗೆ 30 ವರ್ಷದಿಂದ ಗೊತ್ತು ಸ್ವಾಮಿ. ಅವ್ರೇನು ಆತರ ನೀಚ ಕೆಲಸಕ್ಕೆ ಕೈ ಹಾಕಲ್ಲ ಅಂತ ಹೇಳಿ. ಯಾರ ಕುಮ್ಮಕ್ಕಿದೆಯೋ ಗೊತ್ತಿಲ್ಲ ಸ್ವಾಮಿ ನಮ್ಗೆ. ಇವನು ಮಾಡ್ತಾ ಇದ್ದಾನೆ. ಡಿಸಿ ಅವರು ಬಂದ್ರು ಮೊನ್ನೆ ಎಲ್ಲ ಒಂದು ಸರ್ವೆ ನಂಬರ್ ಅಲ್ಲಿ ಎಲ್ಲ ಮನೆಗಳು ಕಿತ್ತಾಕಿದ್ರು. ಯಾಕೆ ಈಗ 18ರಲ್ಲಿ ಯಾಕೆ ಕಿತ್ತಾಕಬಾರ್ದು? ಡಿಸಿ ಆದೇಶ ಇಲ್ವಾ? ಆಗ ಸರ್ವೆ ನಂಬರ್ 61/1, -2, -3, -4, -5, -12 ಇವನು ಖಾತೆ ಕಂದಾಯ ಯಾರಿಂದ ಮಾಡಿಸ್ತಾ? ಯಾರು ಇವನ್ಗೆ ಕುಮ್ಮಕ್ ಕೊಟ್ರು? ಯಾರು ರಿಜಿಸ್ಟರ್ ಮಾಡಿಸಿದ್ರು? ಯಾವ ಆಫೀಸರ್ ರಿಜಿಸ್ಟರ್ ಮಾಡಿದ್ದಾನೆ ಅನ್ನೋದು ಗೊತ್ತಿಲ್ಲ. ಅದು ಈಗ ಉದಯ್ ಕುಮಾರ್ ಎನ್ನುವನು ಕಂದಾಯ ವಿದ್ಯುತ್ ಸರಬರಾಜು ಕಂಪನಿ ಒಬ್ಬ ಜೈ. ಅವನು ಸುಳ್ಳು ದಾಖಲೆ ಕೊಟ್ಟರು ಸಹ ಕರೆಂಟ್ ಕೊಡ್ತಾ ಇದ್ದಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಸ್ವಾಮಿ. ಸುಳ್ಳು ದಾಖಲೆಗಳು ಕೊಟ್ಟರು ಕರೆಂಟ್ ಕೊಡ್ತಾ ಇದ್ದಾನೆ. 1 ಮೀಟರ್ ಅಲ್ಲಿ 25 ಮೀಟರ್ ನಡೀತಾ ಇದೆ. ಇದು ಯಾರು ಹೊಣೆ? ಈಗ ತಹಸೀಲ್ದಾರ್ಗೆ ಅರ್ಜಿ ಕೊಟ್ರೆ ತಹಸೀಲ್ದಾರು ನಮ್ಮಲ್ಲಿ ಯಾವ ದಾಖಲೆಗಳು ಇಲ್ಲ ಅಂತ, ಹಾಗೂ ಸ್ಟೇ ಇದೆ. ಈ ಜಾಗಕ್ಕೆ ಉಚ್ಚ ನ್ಯಾಯಾಲಯದಲ್ಲಿ ಸ್ಟೇ ಇದೆ. ಇದು ಸ್ಟೇ ಇದ್ದಾಗ ಯಾರೂ ಸಹ ಜಾಗದಲ್ಲಿ ಮನೆ ಆಗಲಿ
ಅಂಗಡಿ ಆಗಲಿ ಬೋರ್ವೆಲ್ ಆಗಲಿ ಯಾವುದೇ ಚಟುವಟಿಕೆ ಮಾಡ ಹಾಗೆ ಇಲ್ಲ. ಕೆ.ವಿ. ನಾಯ್ಡು ಎಂಬಾತ ಇವನೇ ಸ್ಟೇ ತಂದಿದ್ದಾನೆ. ಸ್ಟೇ ತಂದ್ರು ಸಹ ಇವನ್ ಕೆಲಸ ಮಾಡ್ಬೋದಾ ಹೇಳಿ? ಅಧಿಕಾರಿಗಳು ಏನಾಗಿದ್ದಾರೆ, ಸತ್ತೋಗಿದಾರ, ಬದುಕಿದಾರ, ಏನಾಗಿದ್ದಾರೆ ನನಗೆ ಗೊತ್ತಿಲ್ಲ. ಇವರು ಲೆಂಚಕ್ಕೆ ಕೈ ಹಾಕಿ ಸುಟ್ಕೊಳ್ತಾ ಇದ್ದಾರೆ ಕೈಗಳು. ದಯವಿಟ್ಟು ಸ್ವಾಮಿ, ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನಕ್ಕೆ ತಂದಿದ್ದೀವಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಹಾಗೂ ಉಪಮುಖ್ಯಮಂತ್ರಿ ಗಮನಕ್ಕೂ ತಂದಿದ್ದೀವಿ, ಕಂದಾಯ ಸಚಿವರ ಗಮನಕ್ಕೂ ತಂದಿದ್ದೀವಿ, ಹಾಗೂ SR ವಿಶ್ವನಾಥ್ ಶಾಸಕರ ಗಮನಕ್ಕೂ ತಂದಿದ್ದೀವಿ. ತಂದ್ರು ಸಹ ಇವನು ಕಳ್ಳತನದಿಂದ ಅಂಗಡಿಗಳು, ಬೋರ್ವೆಲ್ಗಳು ಮುಂತಾದ ಚಟುವಟಿಕೆಗಳು ಮಾಡ್ತಾ ಇದ್ದಾನೆ. ಯಾರು ಹೊಣೆ? ಯಾರೇ ಹೊಣೆ? ಕೇಳೋರು ಕೇಳೋರಿಲ್ಲ, ಹೇಳೋರಿಲ್ಲ. ಲಂಚ ಕೊಟ್ರೆ ಸಾಕು, ಏನ್ ಬೇಕಾದ್ರೂ ಬರೀತಾರೆ ಸ್ವಾಮಿ, ಏನ್ ಬೇಕಾದ್ರೂ ಬರೀತಾರೆ. ನನಗೆ ಉತ್ತರ ಬೇಕು ಸ್ವಾಮಿ. ಈಗ ನನಗೆ ಉತ್ತರ ಹೋಗಿಲ್ಲ. ನಾನು ಒಬ್ಬ ನಾಗರಿಕ, ಒಬ್ಬ ಸಮಾಜ ಸೇವಕ. ಸುಳ್ಳು ಸುಳ್ಳು ಹೇಳ್ತಾನೆ, ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ಇವ್ರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ. ಆ ದುಡ್ಡು ಕೊಟ್ರೆ ಸಾಕ? ಎಂಜಿಲ್ ಕಾಸು ಸ್ವಾಮಿ ಅದು. ಸರ್ಕಾರ ನಿಮ್ಗೆ ನಮ್ಮ ದುಡ್ಡಿಂದ ಸಾಕ್ತಾ ಇದೆ. ಅಧಿಕಾರಿಗಳಿಗೆ ನಮ್ಮ ದುಡ್ಡಿಂದ ನೀವು ನಿಮ್ಮ ಸಂಸಾರ ಜೀವನ ಸಾಗಿಸ್ತಾ ಇದ್ದೀರಾ. ಬಿಟ್ಟು ತೊಲಗ್ರಿ, ಲಂಚ ತಗೊಂಡು ಹಾಳಾಗಿ ಹೋಗ್ರಿ, ಬೇಡ ಅನ್ನಲ್ಲ. ಯಾಕ್ರಿ ಬಡವರಿಗೆ ಮೋಸ ಮಾಡ್ತಾ ಇದ್ದೀರಾ? ಯಾಕ್ರಿ ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ಯಾಕ್ರಿ ಸುಲಿಗೆ ಮಾಡ್ತಾ ಇದ್ದೀರಾ? ತಹಸೀಲ್ದಾರ್ ಮೊನ್ನೆ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಮೇಲೆ ಕೇಸ್ ಹಾಕಿದ್ದಾನೆ. ಈಗ ಯಾವ್ದು ದಾಖಲೆ ಇಲ್ಲದ್ದು ಕೇಸ್ ಹಾಕಿದ್ದಾನೆ ಸ್ವಾಮಿ. ಯಾಕಾಗ್ಬೇಕು? ಬೇರೆಯವ್ರಿಗೆ ಕರ್ಕೊಂಡು ಹೋಗಿ ನೀನು ರಿಜಿಸ್ಟರ್ ಮಾಡಿದ್ಯಾ? ಹೇಳಯ್ಯ, ನಿನಗೆ ತಾಕತ್ತಿದ್ರೆ ನಡೆ, ಎಲ್ಲ ತಗೋ, ರಿಕಾರ್ಡ್ ನಾನು ತರ್ತೀನಿ, ನಡೆ ನೀನು. ನಾನು DC ಆಫೀಸ್ ಬರ್ತೀನಿ, ನೀನು ಬಾ, ನಿನ್ ರಿಕಾರ್ಡ್ ತಗೋ, ನಮ್ ರಿಕಾರ್ಡ್ ತಗೊಳ್ತೀವಿ. ನಾವ್ ಎಷ್ಟು ಜನ ವ್ಯವಸಾಯ ಮಾಡಿದೀವಿ ಅಂತ ತೋರಿಸ್ತೀವಿ, ಕಣ್ಣಾರೆ ತೋರಿಸ್ತೀನಿ. ರೈತರು ಯಾವ ತರ ಬೆಳೆ ಬೆಳೆದಿದ್ದಾರೆ ಅಂತ ತೋರಿಸ್ತೀನಿ. ಯಾಕಯ್ಯ ನಾಗರಿಕರಿಗೆ ಅನ್ಯಾಯ ಮಾಡ್ತಾ ಇದೆ? ನೂರಾರು ಕೋಟಿ ಬೆಲೆ ಬಾಳುವ ಜಾಗಕ್ಕೆ ಮೋಸ ಮಾಡ್ತಾ ಇದ್ದೀರಾ. ಅಧಿಕಾರಿಗಳೇ ಪಕ್ಕ ಶಾಮಿಲ್. ಆ ಜಾಗದಲ್ಲಿ ಕಾಲೇಜು, ಹೈಸ್ಕೂಲು ಮುಂತಾದವಲ್ಲಿ ಸುತ್ತಮುತ್ತ ಇಲ್ಲ, ಅವ್ರಿಗೂ ಸಹ ಅನುಕೂಲ ಮಾಡಿ ಕೊಡ್ಬೇಕಾಗಿ ತಮ್ಮಲ್ಲಿ ನಾನು ಪದೇ ಪದೇ ವಿನಂತಿಸಿಕೊಳ್ಳುತ್ತೇನೆ. ಲೋಕಾಯುಕ್ತದಲ್ಲಿ ಕೇಸಿದೆ, ಸುಮ್ಮನೆ ಇದ್ದಾರೆ, ಹಾಗೂ ಹೈಕೋರ್ಟ್ ಅಲ್ಲಿ ಕೇಸಿದೆ, ಸುಮ್ಮನೆ ಇದ್ದಾರೆ. ಮತ್ತೆ ಸಿವಿಲ್ ಕೋರ್ಟಿನಲ್ಲಿ ನ್ಯಾಯಾಲಯದಲ್ಲೂ ಸಹ ಕೇಸಿದೆ, ಹೌದು, ಸುಮ್ಮನಿದ್ದಾರೆ. ತಹಸೀಲ್ದಾರ್ ಮೇಲೆ, DC ಮೇಲೆ, AC ಮೇಲೆ, ಹಾಗೂ ಪ್ರಾದೇಶಿಕ ಆಯುಕ್ತರ ಮೇಲೆ, ಕರ್ನಾಟಕದ ಸರ್ಕಾರದ ಕಾರ್ಯದರ್ಶಿ ಮೇಲೆ ಸಹ ಅವನು ಕೇಸ್ ಹಾಕಿದ್ದಾನೆ. ಯಾರು ಸಹ ತಿರುಗಿ ನೋಡಿಲ್ಲ. ಸರ್ಕಾರದ ವಕೀಲರನ್ನು ನೇಮಿಸಿದ್ದಾರೆ, ಅದು ಸಹ ಸರ್ಕಾರದ ವಕೀಲರು ಯಾವಾಗಲೂ ಬಂದಿಲ್ಲ. 5 ಸಾರಿ ಕೂಗಿದ್ದಾರೆ, 5 ಸಾರಿ ಕೇಸ್ಗೂ ನಾವೇ ಹೋಗಿದ್ದೀವಿ ವಾಲಂಟ್ರಿ ಆಗಿ. ಸರ್ಕಾರಿ ವಕೀಲರು ಬಂದು ವಾದ ಮಾಡಿಲ್ಲ. ಈಗ ಅಲ್ಲಿ ಬೋರ್ವೆಲ್ ಹಾಕೋ ಟೈಮಲ್ಲಿ ಪೊಲೀಸರು ಬರ್ತಾರೆ ಸ್ಥಳಕ್ಕೆ, ಬಂದಿದ್ದಾರೆ. ಅದೇ ಅದನ್ನ ಅಲ್ಲಿ ಬಂದ್ರು, ಯಾರು ಕರ್ಸಿದ್ರು, ಬಂದ್ಮೇಲೆ ಏನೇನಾಯ್ತು, ಪೊಲೀಸರು ಯಾಕೆ ಸುಮ್ಮನಾದ್ರು, ಅದನ್ನು ವಿವರವಾಗಿ ಹೇಳಿ. ಪೊಲೀಸರು ಬಂದ್ರು, ಮಾಜರ್ ಮಾಡಿದ್ರು. ಯಾರೇ ಅಂದ್ರೆ ಸಾರ್ವಜನಿಕರಿಗೆ ಮಾತ್ರ ಬೋರ್ವೆಲ್ ಹಾಕ್ತಾ ಇದ್ದೀನಿ, ನನಗೋಸ್ಕರ ಅಲ್ಲ, ಇಲ್ಲಿರುವಂತ ನಾಗರಿಕರಿಗೆ ಬೋರ್ವೆಲ್ ಹಾಕ್ತಾ ಇದ್ದೀನಿ ಅಂತ ಅಲ್ಲಿ ಎಲ್ಲರಿಗೂ ಹೇಳಿದ್ದಾನೆ. ಇಲ್ಲಿಗ ಹೈಕೋರ್ಟ್ ಅಲ್ಲಿ ಸ್ಟೇ ಇದ್ಮೇಲೆ ಪೊಲೀಸರು ಅದನ್ನ ಕನ್ಸಿಡರ್ ಮಾಡ್ಬೇಕಲ್ವಾ? ಮಾಡ್ಬೇಕು ಅಂದ್ರೆ ಅವರೇ ಅಲ್ಲಿ ಇದಿದ್ದಾರಲ್ಲ, ದುಡ್ಡು ತಿಂತಾರಲ್ಲ, ಎಲ್ಲಿಂದ ಮಾಡ್ತಾರೆ? ಇವನಿಗೆ ಸಪೋರ್ಟ್ ಮಾಡೋರೇ ಪೊಲೀಸರು, ಅವರು ಅಧಿಕಾರಿಗಳು, ಇನ್ಯಾರು ಬರ್ತಾರೆ? ಅಲ್ಲ, ಈಗ ಪೊಲೀಸರಿಗೆ ಹೈಕೋರ್ಟ್ ಆರ್ಡರ್ ಮುಖ್ಯನಾ, KV ನಾಯ್ಡು ಆರ್ಡರ್ ಮುಖ್ಯನಾ? KV ನಾಯ್ಡು ಆರ್ಡರ್ ಮುಖ್ಯ ಸ್ವಾಮಿ. ದುಡ್ಡಿನ ಕೋಟೆ ಸರ್ ಅವನು, ಭದ್ರಕೋಟೆ. ಈಗ ನೀವು ಪೊಲೀಸ್ ಹಿರಿಯ ಅಧಿಕಾರಿಗಳ ಹತ್ರ ಏನಾದ್ರು ಹೋಗ್ತಿದ್ದೀರಾ ಇದ್ರ ಬಗ್ಗೆ? ಹಿರಿಯ ಅಧಿಕಾರಿಗಳಿಗೂ ಒಂದು ನೋಟಿಸ್ ಕೊಟ್ಟೆ, ಹಾಗೂ AC ಅವ್ರಿಗೂ ನೋಟಿಸ್ ಕೊಟ್ಟಿದ್ದೀನಿ, ಹಾಗೂ ಡೆಪ್ಟಿ ಕಮಿಷನರ್ಗೂ ನೋಟಿಸ್ ಕೊಟ್ಟೆ ಪೊಲೀಸ್ಗೂ. ಆದರೂ ಸಹ ಇಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಅದು ಸಿವಿಲ್ ಮ್ಯಾಟ್ರು ನಮಗ್ ಬರಲ್ಲ. ಆದ್ರೆ ಅತಿಕ್ರಮಣ ಮಾಡಿದಾಗ ಅವರು ಕರ್ತವ್ಯ ಅಲ್ವಾ? ಅದು ಕರ್ತವ್ಯ ಆದ್ರೂ ಸಹ ಅವ್ರೇನಂತಾರೆ, ಇವನು ಸರಿಯಾಗಿದ್ದಾನಪ್ಪ, ಪಾಣಿಲಿ ಹೆಸರಿದೆ ಇವನು, ಸರ್ಕಾರ ಪಾಣಿಲಿ ಹೆಸರು ಮಾಡಿ ಹಾಕ್ಬಿಟ್ಟಿದ್ದಾರೆ 19-20 19-20 ಕೊಡಕ್ಕೆ ಬರಲ್ಲ, 18 ಕಿಲೋಮೀಟರ್ ಒಳಗಡೆ.
ಅಂತ ಹೇಳಿದ್ರು ಸಹ ಅವ್ರೇನು ಮಾಡ್ತಾರೆ, ಸ್ಟೇ ಆರ್ಡ್ರು ಅವ್ನು ಕೋರ್ಟಿಂದ ಇದು ಸ್ಟೇ ಆರ್ಡ್ರ್ ತಂದಿದ್ದಾನಪ್ಪ, ನಾವೇನು ಮಾಡೋಕ್ಕಾಗಲ್ಲ, ಇದು ಸಿವಿಲ್ ಮ್ಯಾಟ್ರು, ಸಿವಿಲ್ ಕೋರ್ಟ್ಗೆ ಹೋಗಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಹೇಳ್ತಾರೆ, ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ನಲ್ಲಿ. ಈಗ ನಿಮ್ಮ ಮುಂದಿನ ಕ್ರಮ ಏನು? ಮುಂದಿನ ಕ್ರಮ DC ಆಫೀಸ್ ಮುತ್ತಿಗೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ. ಅದು ಏನಾದರೂ ಮಾಡಲಿ ಸ್ವಾಮಿ, ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಕೊಟ್ಟರು ಸಹ ನ್ಯಾಯ ಸಿಕ್ಕಿಲ್ಲ, ಲೋಕಾಯುಕ್ತಕ್ಕೂ ಕೊಟ್ಟರು ಸಹ ನ್ಯಾಯ ಸಿಕ್ಕಿಲ್ಲ, ಹೈಕೋರ್ಟು ಇದಕ್ಕೆ ಹಾಕಿದ್ರು ಸಹ ನ್ಯಾಯ ಸಿಕ್ಕಿಲ್ಲ, ಸಿವಿಲ್ ಕೋರ್ಟಲ್ಲೂ ಸಹ ನಾವು ಹಾಕಿದ್ರು ನ್ಯಾಯ ಸಿಕ್ಕಿದ್ರು ಸಹ ಸಿಕ್ಕಿಲ್ಲ. ಆ ಥರ ಆಗೋಗಿದೆ. ಸಿಕ್ಕಿದ್ರು ಸಹ ಸಿಕ್ಕಿಲ್ಲ ಅಂದರೆ ಆದೇಶ ಆಗಿದೆ ಸ್ವಲ್ಪ ಜನಕ್ಕೆ, ಆದರೂ ಸಹ ನ್ಯಾಯ ಸಿಕ್ಕಿಲ್ಲ ಅಂದಮೇಲೆ ಅಧಿಕಾರಿಗಳು ಸ್ವಾಮಿ, ನನಗೆ ಪ್ರಾಣ ಬೆದರಿಕೆ ಇದೆ, ದಯವಿಟ್ಟು ಪ್ರಾಣ ಬೆದರಿಕೆ ಇದೆ ಸ್ವಾಮಿ, ನನಗೆ ಯಾರು ಬೇಕಂದ್ರೆ ಅವ್ರಿಗೆ 20 ಲಕ್ಷ ಕೊಡ್ತೀನಿ, 30 ಲಕ್ಷ ಕೊಡ್ತೀನಿ, ಅವ್ನಿಗೆ ಸಾಯಿಸ್ಬಿಡಿ ಅಂತ ಹೇಳಿ ಪಬ್ಲಿಕ್ಕಲ್ಲಿ ಹೇಳ್ತಾನೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಸ್ವಾಮಿ. ಅಧಿಕಾರಿಗಳೇ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನನಗೆ 72 ವರ್ಷ ಆಗಿದೆ. ಇವತ್ತು ಸತ್ರು ಮೊನ್ನೆ, ನಾಳೆ ಸತ್ರು ಮೊನ್ನೆ. ಇಂಥ ಪುಡಾರಿ KV ನಾಯ್ಡು ಅನೇಕ ಕಡೆ ಮಾಡಿದ್ರು ಸಹ ಇವನಿಗೆ ಯಾರು ಇದು ಮಾಡ್ತಾ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಗಮನಕ್ಕೂ ತಂದಿದ್ದೇನೆ, ಸನ್ಮಾನ್ಯ ಶ್ರೀ ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡರಿಗೆ ಇದು ಸಹ ಮನವಿ ಮಾಡಿ ಮನದಟ್ಟು ಅಂತ ಎಲ್ಲ ದಾಖಲೆಗಳು ತಗೊಂಡೋಗಿ ಕೊಟ್ಟಿದ್ದೇನೆ. ಈ ಶೆಡ್ಡುಗಳು BBMPಯಿಂದ ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ಲ, ಅಷ್ಟು ಬೇಕಾಗಿದೆ. ಪರ್ಮಿಷನ್ ಕೊಟ್ಟದಲ್ಲಿ ಶೆಡ್ ಆಗ್ತಾ ಇದ್ದಾನಲ್ಲ, ಯಾಕೆ? BBMP ಖಾತೆನೇ ಇಲ್ಲ, ಕಂದಾಯನೇ ಇಲ್ಲ. ಇವನು ಸರ್ವೆ ನಂಬರ್ 61 61/15 ಮಾಡಿದಾನಲ್ಲ, ಇವ್ರ ಖಾತೆ ಯಾರು ಮಾಡಿಕೊಟ್ರು? ಇವ್ರಿಗೆ ಇಲ್ಲಿಂದ ಓಡಿಸ್ಬೇಕು. ದಯವಿಟ್ಟು ಸರ್ಕಾರಿ ಜಾಗ ಸರ್ಕಾರಕ್ಕೆ ಉಳಿಸ್ಕೊಳ್ಳಿ ಅಂತ ಹೇಳಿ ನಾನು ಅನೇಕ ಬಾರಿ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ. ಪೊಲೀಸ್ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀನಿ, ಲಂಚಕ್ಕೆ ಕೈ ಹಾಕಬೇಡಿ, ಲಂಚ ಕೈ ಹೊಡ್ಡಬೇಡಿ. ಲಂಚ ಅನ್ನೋದು ಕೈ ಸುಟ್ಟೋಗುತ್ತೆ ಸ್ವಾಮಿ. ನೀವು ಲಂಚಕ್ಕೆ ಕೈ ಬಿಡದೆ ಸರ್ಕಾರದ ದುಡ್ಡು ಏನು ಬರುತ್ತೋ, ಜನಗಳ ದುಡ್ಡು, ಅದು ಕಂದಾಯ ಕಟ್ಟೋ ದುಡ್ಡು, ಜನಗಳ ಪೇಮೆಂಟ್ ದುಡ್ಡು, ಅದು ಜನಗಳು ಟ್ಯಾಕ್ಸ್ ಕಟ್ಟೋ ದುಡ್ಡು, ಅದನ್ನು ಬಳಸ್ಕೊಳ್ಳಿ. ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಸಾವಿರಾರು ರೂಪಾಯಿ ಸಂಬಳ ಬರುತ್ತೆ, ಯಾಕೆ ಸ್ವಾಮಿ ಬೇರೆ ಕೆಲಸಕ್ಕೆ ಕೈ ಹಾಕ್ತೀರಾ? ಅದು ಎಂಜಿಲ್ ಕಾಸು ಬಿಟ್ಬಿಡಿ, ನಮ್ಮಂಥ ಜನಗಳ ಸಹಾಯ ಮಾಡಿರಿ. ನೀವು ನಿಮಗೆ ನಾವು ಬೆಂಬಲ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ TV ಸುದ್ದಿವಾಹಿನಿಯಲ್ಲಿ ಪ್ರಸಾರ ಮಾಡಿದ ಮೇಲೆ ಏನಾದರೂ ಕಡಿವಾಣ ಆಗ್ತೀರಾ ಅಂತ ಹೇಳಿ ನನ್ನ ಈ ಅನಿಸಿಕೆಗಳನ್ನು ಇದೇ ದಿನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.